ಸಾಲಿಗ್ರಾಮದಲ್ಲಿ ರಕ್ಕಿ ಚಿತ್ರ ವೀಕ್ಷಿಸಿದ ನಾಯಕ ನಟ ರಕ್ಕಿ ಸುರೇಶ್. ಹೌದು, ಸಾಲಿಗ್ರಾಮದ ಹೆಮ್ಮೆಯ ಕಲಾವಿದ ಹಾಗೂ ಸ್ಥಳೀಯರ ಪ್ರೀತಿಯ ಮೊಮ್ಮಗ ರಕ್ಕಿ ಸುರೇಶ್ ಅಭಿನಯದ ರಕ್ಕಿ ಚಲನಚಿತ್ರ ಇಂದು ಸಾಲಿಗ್ರಾಮ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತು. ಈ ಸಂದರ್ಭದಲ್ಲಿ ಚಿತ್ರದ ನಾಯಕ ನಟ ರಕ್ಕಿ ಸುರೇಶ್ ಚಿತ್ರಮಂದಿರಕ್ಕೆ ಆಗಮಿಸಿ ಅಭಿಮಾನಿಗಳೊಂದಿಗೆ ಕುಳಿತು ಸಿನಿಮಾವನ್ನು ವೀಕ್ಷಣೆ ಮಾಡಿದರು. ತಮ್ಮ ನೆಚ್ಚಿನ ನಟರನ್ನ ಸಮೀಪದಿಂದ ಕಂಡ ಅಭಿಮಾನಿಗಳು ಸಂಭ್ರಮವನ್ನು ವ್ಯಕ್ತಪಡಿಸಿ ಸೆಲ್ಫಿ ಹಾಗೂ ಫೋಟೋಗಳನ್ನು ತೆಗೆಸಿಕೊಂಡರು. ಚಿತ್ರ ಪ್ರದರ್ಶನದ ವೇಳೆ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅಭಿಮಾನಿಗಳು ಚಪ್ಪಾಳೆ ಹಾಗೂ ಹರ್ಷೋದ್ಗಾರಗಳ ಮೂಲಕ ನಟನಿಗೆ ಆತ್ಮೀಯ ಸ್ವಾಗತ ಕೋರಿದರು. ತಮ್ಮ ಹುಟ್ಟೂರಿನ ಜನರಿಂದ ದೊರೆತ ಪ್ರೀತಿ ಮತ್ತು ಬೆಂಬಲಕ್ಕೆ ರಕ್ಕಿ ಸುರೇಶ್ ಕೃತಜ್ಞತೆಯನ್ನು ಸಲ್ಲಿಸಿದರು. ಸ್ಥಳೀಯರ ಪ್ರೋತ್ಸಾಹದಿಂದ ರಕ್ಕಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಮುಂದಿನ ದಿನಗಳಲ್ಲಿಯೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರ ವೀಕ್ಷಿಸುವ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ. ಒಂದು ಊರಲ್ಲಿ ಇಂಥ ಯುವ ಕಲಾವಿದರು ನಮಗೆ ಮುಂದೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡೋಣ, ಅವ್ರ ಜೊತೆ ನಿಲ್ಲೋಣ, ತಪ್ಪಿದ್ರೆ ಹೇಳೋಣ, ತಿಳಿ ಹೇಳೋಣ. ನೀವೆಲ್ಲರೂ ಇಲ್ಲಿ ಬಂದಿರೋದು ನಂಗೆ ತುಂಬ ಖುಷಿ ಆಯಿತು. ಸೊ ನೀವೆಲ್ಲರೂ ಸಕ್ಕ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇದು 2ನೇ ವೀಕ್ ರಕ್ಕಿ ಚಿತ್ರ ಓಡ್ತಾ ಇರೋದು. ನಂಗೆ ತುಂಬ ಖುಷಿ ಆಯಿತು. ನ್ಯೂಸ್ ಪೇಪರ್ ಎಲ್ಲ ತುಂಬ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಹಾಗೆ ಈ ನಮ್ಮ ಚಿತ್ರ ನೀವು ನೋಡಿ ನನ್ಗೆ ಪರ್ಸ್ನಲಿ ಬಂದು ನಿಮ್ಮ ರಿವ್ಯೂಸ್ ಕೊಡ್ತೀರಾ ಅಂತ ನಂಗೆ ಆಸೆ ಇದೆ. ರಾಜಶೇಖರನ್ ಅವರ ಮೊಮ್ಮಗ, ಅವ್ರ ತಂದೆ ಸುರೇಶ್ ಅವರು ಕೂಡ ಇಲ್ಲೇ ಇದ್ದಾರೆ. ಅವರ ಚಿಕ್ಕಪ್ಪ ಹರೀಶ್ ಅವರು, ದೊಡ್ಡಪ್ಪ ಮತ್ತು ಅವರ ದೀನ ಅವರು, ಅವ್ರ ಪತಿ ಸುರೇಶ್ ಅವರು ಎಲ್ಲರೂ ಇಲ್ಲೇ ಇದ್ದಾರೆ. ಶಂಕರಣ್ಣ ಅವರು ಇದ್ದಾರೆ, ಅವರೆಲ್ಲರೂ ಹಿರಿಯವರು, ಅವ್ರ ಕುಟುಂಬ ಎಲ್ಲ ಇಲ್ಲೇ. ಬಹುಶಃ ನಮ್ಮ ಸಾಲಿಗ್ರಾಮದಲ್ಲಿ ತುಂಬ ಜನ ಮೊಮ್ಮಕ್ಕಳು ಇವತ್ತು ಪುನೀತ್ ಅವರಿಂದ ಹಿಡಿದು ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ನಮ್ಮ ಚಿನ್ನೇಗೌಡರು ಮಕ್ಕಳು ವಿಜಯ್ ಅವರು ಮತ್ತು ಎಲ್ಲರೂ ಕೂಡ ಬಹಳಷ್ಟು ಜನ ಕಲಾವಿದರಿದ್ದಾರೆ. ಕಲೆಯ ತವರೂರು ಸಾಲಿಗ್ರಾಮ. ಇಂಥ ಕಲೆಯ ತವರೂರಿನಲ್ಲಿ ಇವತ್ತು ರಾಜಶೇಖರಣ್ಣವರು ಕೂಡ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದರು. ಅದೆಲ್ಲ ನೆನಪಲ್ಲಿದೆ, ನಾವು ನೋಡಿದ್ದೀವಿ. ಅಂಥ ಒಂದು ಕುಟುಂಬದ ಕುಡಿ ರಕ್ಕಿಯವರು ಓದಿದ್ದು ಜರ್ಮನ್ನಲ್ಲಿ, ವಿದ್ಯಾಭ್ಯಾಸ ಜರ್ಮನ್ನಲ್ಲಿ. ಅವರು ಇಂಜಿನಿಯರಿಂಗ್ ಪದವೀಧರರು. ಅವರು 28 ವರ್ಷದ ಯುವಕ, ಒಳ್ಳೆಯ ಸಾಧನೆ ಮಾಡಿದ್ದಾರೆ. ಅದಕ್ಕಿಂತ ಅತ್ಯಂತ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಈ ಚಲನಚಿತ್ರನ ನಾನು ಈಗಾಗಲೇ ಮೈಸೂರಿನಲ್ಲಿ ವೀಕ್ಷಣೆ ಮಾಡಿದ್ದೀನಿ. ಬಹುಶಃ ಚಲನಚಿತ್ರದಲ್ಲಿ ನಿಮಗೆ ಒಂದು ಸಣ್ಣ ಅಂಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಭೂಗತ ಲೋಕದಲ್ಲಿ ಒಬ್ಬ ಯುವಕ ಪರಿಚಯ ಆಗ್ತಾನೆ ನಮ್ಮ ಮಾಧ್ಯಮಕ್ಕೆ, ಅಂದರೆ ನಮಗೆ ಪ್ರೇಕ್ಷಕರಿಗೆ. ಆ ಭೂಗತ ಲೋಕದಲ್ಲಿರ್ತಕ್ಕಂಥ ಒಂದು ಒರಟು ಸ್ವಭಾವದ ಒಬ್ಬ ಯುವಕ ಹೇಗೆ ಒಂದು ಸಮಾಜದಲ್ಲಿರ್ತಕ್ಕಂಥ ಬಾಂಧವ್ಯಗಳಿಗೆ ಸೆಳೆತನಾಗಿ ಹೇಗೆ ಬದಲಾಗ್ತಾನೆ, ಅವನ ಜೀವನದಲ್ಲಿ ಏನು ಘಟನೆಗಳು ನಡೀತದೆ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಬೇಕು. ಪ್ರತಿ ಕ್ಷಣದಲ್ಲೂ ಕೂಡ ಕುತೂಹಲವನ್ನು ಕಾಯ್ದುಕೊಂಡು ಹೋಗಿದೆ. ಚಿತ್ರ ಹೊಸತನ ಮೂಡಿಸಿದೆ. ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಚಿತ್ರರಂಗ ಹೊಸ ಹೊಸ ಕಲಾವಿದರನ್ನ ಬೆಳೆಸಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು, ಎಲ್ಲ ಕಲಾವಿದರನ್ನ ಗೌರವಿಸಬೇಕು. ವಿಶೇಷವಾಗಿ ನಮ್ಮ ರಾಜಣ್ಣವರು ನಮ್ಮೂರಿನ ಹೆಮ್ಮೆಯ ಪಿಕ್ಚರ್ ರಕ್ಕಿ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ನಾವು ಅವನನ್ನ ಮಗನ ಅಂದ್ಕೊಂಡ್ವಿ, ಬಟ್ ನಿಜವಾಗ್ಲೂ ಹೀರೋ ಆಗೋ ಎಲ್ಲ ಲಕ್ಷಣನೂ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಕೊನೆಗಂತೂ ಸೆಂಟಿಮೆಂಟಲ್ ಆಗಿ ಅವನು ಮೋಸ ಹೋಗಿದ್ದು ಅದೆಲ್ಲ ಭಾರಿ ಸೆನ್ಸಿಟಿವ್ ಆಗಿ ಮಾಡಿದ್ದಾನೆ. ಡ್ಯಾನ್ಸು ಚೆನ್ನಾಗಿ ಮಾಡ್ತಾನೆ, ಫೈಟಿಂಗು ಚೆನ್ನಾಗಿ ಮಾಡ್ತಾನೆ, ಹಂಗೆ ರೊಮ್ಯಾನ್ಸು ಭಾರಿ ಚೆನ್ನಾಗಿ ಮಾಡ್ದ. ನಮ್ಗೆಲ್ಲ ಇಷ್ಟ ಆಯ್ತು. ನಾವೆಲ್ಲ ಕುಟುಂಬ ಬಂದು ನೋಡ್ತಾ ಇದೀವಿ. ಸಂತೋಷ ಆಯ್ತು. ಮೊದಲನೇ ದಿವಸ ಸಾಲಿಗ್ರಾಮದಲ್ಲಿ. ಧನ್ಯವಾದಗಳು. ಸಾಲಿಗ್ರಾಮದ ಮೊಮ್ಮಗ ಸಾವುಕಾರ ಬೋರೇಗೌಡರ ಪೀಳಿಗೆಯಲ್ಲಿ ಬಂದಿರತಕ್ಕಂಥ ರಕ್ಕಿ ಸುರೇಶ್. ಅವ್ರ ತಂದೆ ಮೂಲತಃ ಸಾಲಿಗ್ರಾಮದಲ್ಲೇ ಓದಿರೋದು. ಮತ್ತೆ ಅವ್ರ ದೊಡ್ಡಪ್ಪ ಅವರೆಲ್ಲರೂ, ಅವ್ರ ತಾತ ಎಲ್ಲರೂ ಸಾಲಿಗ್ರಾಮದಲ್ಲೇ ನೆಲೆಸಿದ್ದಂಥವ್ರು. ತುಂಬ ಅದ್ಭುತವಾಗಿ ಪ್ರಥಮ ಚಿತ್ರದಲ್ಲಿ ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹೊಸ ತಾರೆಯಾಗಿ
ಹೊಸ ಪ್ರತಿಭೆಯಾಗಿ ದೈತ್ಯ ಪ್ರತಿಭೆಯಾಗಿ ಬಂದು ತೆರೆಯಲ್ಲಿ ಮಿಂಚ್ತಾರೆ. ಮುಂದಿನ ಭವಿಷ್ಯದ ತಾರೆ ಅಂತ ಈ ಮೂಲಕ ಹೇಳ್ಬೋದು. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕೊನೆಯಲ್ಲಂತೂ ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡ್ಲಿ ಇನ್ನು ಮುಂದಕ್ಕೂ ಅಂತ ಹೇಳ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ಮುಂದೆ ಬರ್ರಿ ತುಂಬಾ ಆಡಿತ್ತು ಎಲ್ಲ ತರದ ವೇದ ಬಾ ಚೆನ್ನಾಗಿದೆ. ಫಸ್ಟ್ ಫಿಲಂ ಚೆನ್ನಾಗಿದೆ. ಮೊದಲನೇ ಫಿಲಂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ಯಾನ್ಸ್ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಎಲ್ಲ. ಬಾವನ್ ಮೊಮ್ಮಗನೇ ಅವನು, ನಮ್ಗೆ ಮೊಮ್ಮಗನೇ ಆಗ್ಬೇಕು. ಫಿಲಮ್ದಲ್ಲಿ ಮನೆ ಮಗನಂತ ಫಿಲಮ್ ಮಾತ್ರ ಭಾಳ ಫೈನ್ ಮಾಡವ್ರೆ, ಮಾತಾಡಂಗಿಲ್ಲ. ನಮ್ಮ ಹುಡುಗ ಬಂದಿದ್ದ ಜನಗಳು ದಯವಿಟ್ಟು ನಮ್ಮ ಹುಡುಗನ ಬೆಳೆಸಿ, ನಮ್ಮ ಹುಡುಗನ ಉಳಿಸಿ. ಮೊಮ್ಮಗ ಫಿಲಮ್ ರಕ್ಕಿ ಸುರೇಶ್ ಅತ್ಯುತ್ತಮವಾಗಿದೆ. ಹೊಸ ಮೂವಿ, ಹೊಸ ಹೀರೋ, ಅದರಲ್ಲೂ ನಮ್ಮ ಸಾಲಿಗ್ರಾಮದ ಮೊಮ್ಮಗ. ಮೂವಿ ಚೆನ್ನಾಗಿದೆ. ಜನಗಳು ಬಂದು ಆಶೀರ್ವಾದ ಮಾಡಿ ನಮ್ಮ ಸ್ಥಳೀಯ ಯುವಕರು ಬೆಳೀಲಿ, ಸಹಕಾರ ಒಳ್ಳೆಯದಾಗಲಿ. ಮೂವಿ ತುಂಬ ಚೆನ್ನಾಗಿದೆ.